ಈ ನಾರ್ಮಲ್ ಫೇಶಿಯಲ್ಸ್ಗೂ ಹಾಗೆಯೇ ಮೆಡಿಕಲ್ ಫೇಶಿಯಲ್ಸ್ಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ನೋಡೋದಾದರೆ, ಈ ನಾರ್ಮಲ್ ಫೇಶಿಯಲ್ಸಲ್ಲಿ ಯೂಸ್ ಮಾಡೋವಂಥ ಪ್ರಾಡಕ್ಟಲ್ಲಿ ಮೋಸ್ಟ್ಲಿ ಕ್ರೀಮ್ಸ್ ಇರುತ್ತೆ, ಮಾಯ್ಶ್ಚರೈಸರ್ಸ್ ಇರುತ್ತೆ, ಹಾಗೆಯೇ ಬ್ಲೀಚಿಂಗ್ ಏಜೆಂಟ್ಸ್ ಇರುತ್ತೆ. ಸಿನ್ಸ್ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ಇದು ಸೂಪರ್ಫಿಷಿಯಲಿ ಸ್ಕಿನ್ನನ್ನು ಕ್ಲೀನ್ ಏನೋ ಮಾಡುತ್ತೆ, ಆದರೆ ವಿತ್ ದ ಟೈಮ್ ಸ್ಕಿನ್ನನ್ನು ತಿನ್ ಮಾಡ್ತಾ ಹೋಗುತ್ತೆ, ಹಾಗೆಯೇ ಸ್ಕಿನ್ ಬ್ಯಾರಿಯರ್ನ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಯಿತು ಅನ್ನೋದಾದರೆ ಶೋರ್ ಆಗಿ ಪಿಗ್ಮೆಂಟೇಷನ್ ಕೂಡ ಆಗುತ್ತೆ. ಇನ್ನು ಈ ಮೆಡಿಕಲ್ ಫೇಶಿಯಲ್ಸ್ ಬಗ್ಗೆ ನೋಡೋದಾದರೆ, ಇಲ್ಲಿ ಫಸ್ಟು ಸ್ಕಿನ್ನನ್ನು ಎಕ್ಸಾಮಿನೇಟ್ ಮಾಡೋದಾಗುತ್ತೆ. ಸ್ಕಿನ್ ಎಕ್ಸಾಮಿನೇಟ್ ಆದಮೇಲೆ ಕ್ಲೈಂಟ್ ಜೊತೆ ಕನ್ಸಲ್ಟೇಷನ್ ಕೂಡ ಆಗುತ್ತೆ. ಕ್ಲೈಂಟಿಗೆ ಏನು ಪ್ರಾಬ್ಲಮ್ ಇದೆ, ಕ್ಲೈಂಟ್ದು ಏನು ಪರ್ಟಿಕ್ಯುಲರ್ ಕನ್ಸರ್ನ್ ಇದೆ ಅದನ್ನು ತಿಳ್ಕೊಂಡು ದೆನ್ ನಾವು ಫೇಶಿಯಲ್ ಪ್ರಾಡಕ್ಟ್ನ ಡಿಸೈಡ್ ಮಾಡ್ತೀವಿ. ಇಲ್ಲಿ ಬರೀ ಕ್ರೀಮ್ಸ್ ಅಷ್ಟೇ ಯೂಸ್ ಆಗಲ್ಲ, ಜೊತೆಗೆ ಸೀರಮ್ಸ್ ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡುವಂಥ ಸೀರಮ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಬರೀ ಸೂಪರ್ಫಿಷಿಯಲಿ ಮಾತ್ರ ಕ್ಲೀನ್ಸ್ ಮಾಡಲ್ಲ, ಜೊತೆಗೆ ಇದು ಪೋರ್ಸಸ್ಗೂ ಕೂಡ ಡೀಪ್ ಆಗಿ ಕ್ಲಿಯರ್ ಮಾಡುತ್ತೆ. ಹಾಗೆಯೇ ಸೂಪರ್ಫಿಷಿಯಲಿ ಇರುವಂಥ ಡೆಡ್ ಸ್ಕಿನ್ನನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಜೊತೆಗೆ ನಾವಿಲ್ಲಿ ಯೂಸ್ ಮಾಡುವಂಥ ಸೀರಮ್ಸು ಆ್ಯಂಟಿ ಏಜಿಂಗ್ ಕೂಡ ಆಗಿರುತ್ತೆ, ಹಾಗೆಯೇ ಡೀಪ್ ಹೈಡ್ರೇಟೆಡ್ ಆಗಿರುತ್ತೆ. ಸಮ್ ಟೈಮ್ಸ್ ನಾವಿಲ್ಲಿ ಸ್ಯಾಗಿನೆಸ್ಸಿಗೆ ಕೂಡ ಸೀರಮ್ಸನ್ನು ಯೂಸ್ ಮಾಡ್ತೀವಿ.